ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಮೆಜೆಸ್ಟಿಕ್ 2 ಚಿತ್ರದ ಮೂಲಕ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ಭರತ್ ಅವರು ಸದ್ಯ ಈಗ ರಾಧಾ ರುಕ್ಮಿಣಿ ಕೃಷ್ಣ ಚಿತ್ರದ ಮೂಲಕ ಮತ್ತೆ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಆ ಚಿತ್ರದ ಬಗ್ಗೆ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿಸೋದಿದೆ. ಸೊ ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ಭರತ್ ಅವರೇ ಹೇಗಿದ್ದೀರಾ? ಸೊ ಒಂಥರ ಪ್ರೀವಿಯಸ್ಗೂ ಈಗ ಒಂಥರ ಸ್ಟೈಲ್ ಚೇಂಜ್ ಆಗಿದೆ. ಸೊ ಏನು ಹೇಳ್ತೀರಾ ಅಂತ? ಸ್ಟೈಲು ಅಂದರೆ ಚೆನ್ನಾಗಿ ಇದೀನಿ ಸರ್, ದೇವರ ಆಶೀರ್ವಾದ. ಆ ಸಿನಿಮಾ ಮುಗ್ದು ಅಂದ್ಕೊಂಡಂಗೆ ರಿಸಲ್ಟ್ ಬಂದಿಲ್ಲ ಅಂದರೂ ನನಗೆ ಇನ್ನೊಂದು ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿ ಇದೆ. ಆಮೇಲೆ ತುಂಬ ಎಕ್ಸೈಟ್ಮೆಂಟ್ ಇದೆ ಈ ಕತೆ ನಂಗೆ ಜನಕ್ಕೆ ಹೇಳೋಕ್ಕೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ಅದು ಪೋಸ್ಟರ್ಸ್ ಆಗಲಿ ಹಾಡುಗಳಾಗಲಿ ತುಂಬ ಚೆನ್ನಾಗಿ ಬಂದಿದೆ. ಲೈಕ್ ಆ್ಯಸ್ ಅನ್ ಆಡಿಯನ್ಸ್ ನಂಗೆ ಇಷ್ಟ ಆಗಿದೆ ಸರ್. 100% ಎದೆ ತಟ್ಕೊಂಡು ಹೇಳ್ಬೋದು. ಅದಕ್ಕೆ ಎದೆ ಮೇಲೆ ಹಾಕ್ಸ್ಕೊಂಡ್ಬಂದು ಈ ಸಿನಿಮಾ ನಾವು ಹೊಡಿತೀವಿ, ಪಕ್ಕ ಸಕ್ಸಸ್ ಮಾಡೇ ಮಾಡ್ತೀವಿ. ಕಾನ್ಫಿಡೆನ್ಸು ಫುಲ್ ಪ್ಲ್ಯಾನು. ಆಮೇಲೆ ಕತೆನೂ ಹಂಗೆ ಇದೆ. ನಾನೇನೋ ವಿಭಿನ್ನ ದೊಡ್ಡ ಸುನಾಮಿ ತಂದುಬಿಟ್ಟಿದ್ದೀವಿ ಅಂತ ಹೇಳ್ತಿಲ್ಲ. ಬಟ್ ನೀವು ನೋಡಿದ್ರೆ ಎಸ್, ಇಂಥ ಸಿನಿಮಾ ಬೇಕು ಗುರು, ಇಂಥದ್ದು ಬೇಕು, ಸ್ಟ್ರೈಟ್ ಫಾರ್ವರ್ಡ್ ಇದೆ, ಮಾಡಿದ್ರೆ ಇಂಥದ್ದು ಮಾಡಬೇಕು, ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ನಿಮ್ಮ ಮೊದಲೇ ಅಂದರೆ ಪ್ರೀವಿಯಸ್ ಸಿನಿಮಾ ಮೆಜೆಸ್ಟಿಕ್ 2 ಅಲ್ಲಿ ಒಂಥರ ಮಾಸ್ ಕ್ಯಾರೆಕ್ಟ್ರು, ಅಲ್ಲಿ ಬೇರೆ ಥರ ಇತ್ತು. ಇಲ್ಲಿ ಒಂಥರ ಲವರ್ ಬಾಯ್ ಥರ, ಅದು ಇಬ್ಬಿಬ್ರು ಹೀರೋಯಿನು. ಸೊ ಏನು ಹೇಳ್ತಾರೆ ಇದು ಇಬ್ಬಿಬ್ರು ಹೀರೋಯಿನ್ ಏನು ಸ್ಟೋರಿ ಇದು ಅಂತ, ಏನೋ ಟ್ವಿಸ್ಟ್ಗಳಿದೆಯಾ? ಇದು ಇಬ್ಬಿಬ್ರು ಹೀರೋಯಿನ್ ಇರ್ಬೋದು. ಇಟ್ಸ್ ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ. ಬಟ್ ಹೀರೋ ಕ್ಯಾರೆಕ್ಟರ್ ಮಾಸ್ ಇದೆ ಸರ್, ಸಕ್ಕದಾಗಿದೆ. ಅವ್ನಿಗಿರೋ ಆ್ಯಂಗರ್ ಆಗಲಿ, ಅವ್ನು ತೋರಿಸೋ ಲವ್ ಆಗಲಿ, ಈಸ್ ವೆರಿ ಡಾಮಿನೇಟಿಂಗ್ ಬಾಯ್. ಅವನು ರಾಧಾ ರುಕ್ಮಿಣಿಗೆ ಸಬ್ಮಿಸಿವ್ ಅಲ್ಲ, ಹೀ ಈಸ್ ಓವರ್ ದೆಮ್. ಅವರಿಬ್ಬರು ಇವ್ನಿಗೆ ಸಬ್ಮಿಸಿವ್. ಸೊ ಹಿಸ್ ಕ್ಯಾರೆಕ್ಟರ್ ಇಸ್ ಲೈಕ್ ಸರ್. ಇವನು ಒಂದು ಜಗಳ ಆದರೆ ಹುಡುಗಿ ಅಂತ ನೋಡಲ್ಲ ಸರ್, ರಾಪ್ ಅಂತ ಎಲ್ರಿಗೂ ಬರ್ಸ್ತಾನೆ. ಆ ಥರ ಕ್ಯಾರೆಕ್ಟರ್ ಇದು. ಜುಟ್ಟು ಹಿಡ್ಕೊಂಡೆಲ್ಲ ಗೋಡೆಗಳು ಹೊಡೆಯೋ ಸನ್ನಿವೇಶಗಳಿದೆ. ಆ ಥರ ಕ್ಯಾರೆಕ್ಟರ್ ಇದು. ಒಂಥರ ರೇಜ್ ಇದೆ ಸರ್. ಹೋಗಿ ಎಗ್ಗರ್ಸಿ ಎದೆಗೆ ಓದಿಬೇಕು, ಇಲ್ಲಾಂದರೆ ನೀನು ಅವ್ರ ಜೊತೆ ನಿಂತಿರೋ ನಂಗೆ ತೀಕಾನೇ ಉರಿತಾ ಇದೆ ಅಂತಲೇ ಹೇಳೋ ಕ್ಯಾರೆಕ್ಟ್ರು ರಾ. ಅದ್ರ ಜೊತೆಗೆ ವಿ ಹ್ಯಾವ್ ಕಂಪ್ಲೀಟ್ ಸೂದಿಂಗ್ ಮ್ಯೂಸಿಕಲ್ ರಾಧಾ ಆಲ್ಸೋ ಇನ್ ಕುಂಭಕೋಣಂ. ಸೊ ಎಲ್ಲನೂ ಇದೆ, ಎರಡೂ ಪ್ಯಾರಲಾಗಿ ಹೋಗುತ್ತೆ. ಸೊ ಫಸ್ಟ್ ಹಾಫ್ ಹಿಂಗೆ, ಸೆಕೆಂಡ್ ಹಾಫ್ ಬೋತ್ ಆರ್ ಇನ್ ಪ್ಯಾರಲ್. ನಿಮ್ಗೆ ಅಲ್ಲಲ್ಲೇ ಹೋದರೆ ಅಲ್ಲಲ್ಲೇ ಇದೆ. ಸೊ ಹೈಸ್ ಆ್ಯಂಡ್ ಡೌನ್ಸ್ ಆರ್ ವೆರಿ ಬ್ಯಾಲೆನ್ಸ್ಡ್ ಆ್ಯಂಡ್ ಇಟ್ಸ್ ವೆರಿ ಗುಡ್. ಸೊ ಈ 2 ಸಾಂಗ್ ನೋಡಿದ್ದೀರಾ, ಚೆನ್ನಾಗಿದೆಯಾ? ನೆಕ್ಸ್ಟ್ ಸಾಂಗ್ ಬಿಡ್ತೀವಿ, ಇನ್ನೂ ಚೆನ್ನಾಗಿದೆ ಸರ್. ಆಮೇಲೆ ಟ್ರೈಲರು ಸೂಪರ್ ಆಗಿರುತ್ತೆ. ಸಿನಿಮಾ ಅದ್ಭುತ ಅಂತ ನನ್ನ ಕಾನ್ಫಿಡೆನ್ಸ್. ಭರತ್ ಅವರು ನಿಜ ಜೀವನದಲ್ಲಿ ಕೃಷ್ಣನ ಪಾತ್ರದ ಎಷ್ಟು ಪರ್ಸೆಂಟೇಜ್ಗಳು ಒಗ್ಗುತ್ತೆ ನಿಮಗೆ ಅಂತ? ಸರ್, ಈಗ ಕೃಷ್ಣನ ಪಾತ್ರ ನಾನು ಹೆಂಗೆ ಹೇಳಿ, ಈಗ ಒಂದು ಹುಡುಗಿಗಿಂತ ಜಾಸ್ತಿ ಲವ್ ಮಾಡಿದ್ರೆ ಕೃಷ್ಣ ಅಂತೀರಾ ಅಂದರೆ ಎಲ್ಲರೂ ಇರ್ತಾರೆ ಸರ್. ನೀವು ಒಂದೇ ಹುಡುಗಿನ ಲವ್ ಮಾಡಿದ್ದೀರಾ ಲೈಫಲ್ಲಿ? ಇಲ್ಲ, ಲವ್ ಇದ್ರದಲ್ಲ, ಕ್ಯಾರೆಕ್ಟರ್ ವೈಸ್ ಅಂದರೆ ಇದರಲ್ಲಿ ಹೇಳ್ತಾರೆ ನಾನು ಈ ಥರ ತಪ್ಪು ಮಾಡಿದ್ರು ಬೈತೀನಿ ಆ ಥರ ಹೇಳಿದ್ರಲ್ಲ, ಆ ಥರ ನಿಮ್ಮ ಕ್ಯಾರೆಕ್ಟರ್. ಸೊ ನಮ್ಮ ಕ್ಯಾರೆಕ್ಟ್ರು ನಾನೇನು ಅಷ್ಟೊಂದೆಲ್ಲ ಬಯಕ್ಕೆ ಹೋಗಲ್ಲ ಸರ್. ಯಾರಿಗೆ ಬೇಡಿ, ಅಣ್ಣ ಅಪ್ಪ ಪ್ಲೀಸ್ ನಮ್ದು ಹೆಂಗೋ ಮಾಡ್ರು ಅನ್ನೋ ಥರನೇ ನಮ್ಮ ಕ್ಯಾರೆಕ್ಟ್ರು. ನಾನು ಚೆನ್ನಾಗಿ ಆಗಬೇಕು, ಬಟ್ ಒಳ್ಳೆತನ, ಒಂದು ಕಾನ್ಫಿಡೆನ್ಸ್ ಇದೆ ಅಂದರೆ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ ದಿಸ್ ಸಿನಿಮಾ, ಇದಕ್ಕೆ ಯಾರನ್ನಾದರೂ ಎದುರಾಕೋತೀನಿ, ಯಾರನ್ನಾದರೂ ಕಾಲಿಡಿದ್ದೀನಿ, ಹೋಗ್ತೀನಿ, ಇದು ಮಾಡ್ತೀನಿ. ಇದು ಚೆನ್ನಾಗಿದೆ ಸಿನಿಮಾ, ಒಳ್ಳೆತನ ಗೆಲ್ಲಬೇಕು. ಮತ್ತು ಪ್ರೊಡ್ಯೂಸರ್ಗೂ ಅಷ್ಟೇ, ನೀವೇನೋ ಫೇವರ್ ಮಾಡೋಕ್ಕೆ ಸಿನಿಮಾ ಮಾಡಿದ್ರು, ದುಡ್ಡು ಹಾಕಿದ್ದೀರಾ, ದುಡ್ಡು ಎತ್ಕೊಡ್ತೀನಿ, ಆ ಕಾನ್ಫಿಡೆನ್ಸಲ್ಲಿ ದುಡ್ಡು ಬರುತ್ತೆ ನಿಮಗೆ ಈ ಸಿನಿಮಾಗೆ. ಆ ಕಾನ್ಫಿಡೆನ್ಸ್ ಇದೆ, ಬೇರೆ ಏನು ತಲೆಯಿಲ್ಲ. ಇಂಡಸ್ಟ್ರಿ ಡೌನ್ ಫೇಸಲ್ಲಿ ಇದೆ, ಅಪ್ ಫೇಸ್, ಅವೆಲ್ಲ ಯಾವುದೂ ಇಲ್ಲ ಗುರು. ಒಳ್ಳೆ ದುಡ್ಡು ಹಾಕಿದ್ದೀರಾ, ಒಳ್ಳೆ ಕಲಾವಿದರು, ಒಳ್ಳೆ ಸಂಗೀತ, ಒಳ್ಳೆ ಎಲ್ಲ ಲೊಕೇಶನ್ಸ್ ಚೆನ್ನಾಗಿದೆ. ಯಾಕ್ರಿ ನೋಡಲ್ಲ ಸಿನಿಮಾ? ನೋಡ್ತಾರೆ, ಕಾನ್ಫಿಡೆನ್ಸ್. ಸೊ ನಾನು ಲಾಸ್ಟ್ ನಿಮ್ಮ ಮೆಜೆಸ್ಟಿಕ್ 2 ರಿಲೀಸ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ಕೇಳ್ತಾ ಇದ್ದೆ. ಸೊ ಯಾರಿಗೆ ಸಮಸ್ಯೆ ಇರಲ್ಲ ಅಂದರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ನೋಡ್ಬಿಟ್ಟು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ನಾವು ಬರಬೇಕು, ಏನೇನು ಆಗ್ತಿದೆ, ಸೊ ಅದನ್ನೆಲ್ಲ ಬಗ್ಗೆ ಮಾತಾಡಿದ್ರಿ. ಸೊ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಸೊ ಈ ಸಿನಿಮಾಗೆ ಏನೇನು ಪ್ಲ್ಯಾನ್ ಇದೆ ಅಂದರೆ ಗೊತ್ತಿದೆ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಏನೇನು ಪ್ರಾಬ್ಲಮಲ್ಲಿ ಇದೆ ಇಂಡಸ್ಟ್ರಿ ಅಂತ. ಸೊ ಇದನ್ನೆಲ್ಲ ಫೇಸ್ ಮಾಡಿ ನಾವು ಜನಗಳಿಗೆ ತಲುಪಿಸಿ ರೀಚ್ ಆಗಿ ಸಕ್ಸಸ್ ಆಗ್ತೀವಿ ಅಂದರೆ ಏನೇನು ನಿಮ್ಮ ಒಂದು ಪ್ಲ್ಯಾನ್ ಇದೆ ಅಂತ? ಸರ್, ನೀವು ಲಾಸ್ಟ್ ಟೈಮೇ ನೀವು ಮೆಜೆಸ್ಟಿಕ್ ಸಿನಿಮಾಗೆ ಕೇಳಿದ್ರಿ, ನೀವು ರಿಲೀಸಲ್ಲೂ ನೋಡಿರ್ಬೋದು. ನಾನು ಯಾರನ್ನೋ ಡುಬಾಕ್ ಪಬ್ಲಿಸಿಟಿ ಯೂಸ್ ಮಾಡಲ್ಲ, ಮತ್ತು ಜನನ ಕರ್ಸೋದು, ಜೈಕಾರ ಹಾಕ್ಸ್ಕೊಳ್ಳೋದು, ನೀವು ಅಲ್ಲೇ ನೋಡಿರ್ಬೋದು. ನಾನು ಕಡೋಡು ಒಂದು ಹಾರೇನೂ ಬಿರಲಿಲ್ಲ ಸರ್. ಜನ ಹಾಕ್ತಾರೆ ನಾನು ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ನಾನು ಹಾರ ಹಾಕ್ಸ್ಕೊಳ್ಳೋದಲ್ಲ, ಹಾಕೋದಲ್ಲ. ಸೊ ಹಂಗೆ ಇಲ್ಲೂ ನಾನು ಡುಬಾಕ್ ಪಬ್ಲಿಸಿಟಿ ಮಾಡಲ್ಲ, ಏನೂ ಮಾಡಲ್ಲ. ನಾನು ಸ್ಟ್ರೈಟ್ ಫಾರ್ವರ್ಡ್ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಸೊ ಆ ಒಳ್ಳೆ ಸಿನಿಮಾನೇ ನಾನು ಎಲ್ಲ ಕಡೆ, ಏನೇ ಪ್ರಾಬ್ಲಮ್ಸ್, 1000 ಪ್ರಾಬ್ಲಮ್ಸ್ ಇರಲಿ ಸರ್, ವರ್ಷಕ್ಕೆ ಒಂದೇ ಹಿಟ್ ಫ್ರಮ್ ಸೊ ಬಂದಿರ್ಬೋದು, ಆಯಿತು, ಅದು ಚೆನ್ನಾಗಿತ್ತು, ವರ್ಷಕ್ಕೆ ಒಂದೇ ಚೆನ್ನಾಗಿದೆ ಅನ್ಕೋಣ. ನನ್ನ ಪ್ರಕಾರ ಹಿಟ್ ಆ್ಯಂಡ್ ಫ್ಲಾಪೇ, ಚೆನ್ನಾಗಿದೆ ಚೆನ್ನಾಗಿಲ್ವ. ನನ್ನ ಸಿನಿಮಾ ಚೆನ್ನಾಗಿದೆ ಅಂದರೆ ಹಿಟ್ ಆಗುತ್ತೆ ಅಷ್ಟೇ. ಬೇರೆ ಲ್ಯಾಂಗ್ವೇಜು ಆ್ಯಾವ್ರೇಜು, ಇದು ಕಲಾತ್ಮಕವಾಗಿ ಚೆನ್ನಾಗಿದೆ, ಈ ಎಲ್ಲ ಯಾವುದೂ ಇಲ್ಲ. ದುಡ್ಡ ಮೇಜರ್ ಏನಕ್ಕೆ ಪ್ರೊಡ್ಯೂಸರ್ ಪಾಪ ಜೋಬಿನ ದುಡ್ಡು ಖರ್ಚು ಮಾಡೋದು. ಯಾಕಂದ್ರೆ ನಾನೊಬ್ಬ ಪ್ರೊಡ್ಯೂಸರ್ ಮಗ, ನಮ್ಮಪ್ಪ ಮಾಡಿದಿಲ್ಲ ಸಿನಿಮಾಲೆ. ಸೊ ಆ ಥರ ಬದುಕಬೇಕು ನಾವು ಇಲ್ಲಿ ಅಂದರೆ ದುಡ್ಡಾಗಬೇಕು. ದುಡ್ಡಾದರೆ ಒಳ್ಳೆ ಸಿನಿಮಾ. ನಮ್ಮ ಸಿನಿಮಾ ಡಬ್ಬಾ ಥರನೇ ದುಡ್ಡಾಯ್ತಾ, ಓಕೆ, ನಮ್ಮ ಸೂಪರ್ ಸಿನಿಮಾ. ನಮ್ಮದು ಚೆನ್ನಾಗಿದೆ ಸಿನಿಮಾ, ತುಂಬ ದುಡ್ಡು ಮಾಡುತ್ತೆ ಅನ್ನೋ ಭರವಸೆಯಲ್ಲೇ ನಾನು ಇದ್ದೀನಿ.
ಎಷ್ಟನ ಆಪೋಸಿಷನ್ ಬರಲಿ, ಎಂಥ ಫೇಸನ ಇರಲಿ, ಏನನ ಆಗಲಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಜನ ನೋಡ್ತಾರೆ, ಅವ್ರು ಇಷ್ಟಪಡ್ತಾರೆ. ಈಗ ಸಾಂಗ್ ನೋಡುವಾಗ ತುಟಿಕ್ ಪಿಡಿಕ್ ಅಂದ್ರೆ ಅಷ್ಟು ಜನ ನಿಂತ್ಕೊಂಡು ನೋಡಿದ್ರು. ಸೊ ನಂಗೆ ಖುಷಿ ಆಯ್ತು ಸರ್. ಇಷ್ಟು ಫುಲ್ ಆಡಿಟೋರಿಯಂ ತುಂಬೋಗಿದ್ರು. ನಾವು ಕರೆದಿರೋ ಜನ ಎಲ್ಲ ಬಂದು ಎಷ್ಟು ಸರ್, ಈಗ ಜನ 5 ನಿಮಿಷ ಯಾರಿಗೂ ಟೈಮ್ ಕೊಡೋಲ್ಲ ಸರ್. ಅಂಥವ್ರು ಬಂದು ನಮ್ಮ ಆಡಿಟೋರಿಯಂ ಫುಲ್ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಇಷ್ಟು ಜನ ನೋಡಿದ್ರು. ಅದು ಅವರು ಓಡಿಸೋ ರೇಂಜ್ಗೆ ಜನ ಬಂದರು ಅಂದರೆ ನಂಗೆ ತುಂಬ ಖುಷಿ ಅಲ್ಲ ಸರ್. 3 ರೋ ಫುಲ್ ಆಗ್ತಿರಲಿಲ್ಲ ಸರ್ ನಾನು ಲಾಸ್ಟೆಲ್ಲ ಮಾಡಿದಾಗ. ಈಗ ಈ ಥರ ಬಂದಿದೆ ಅಂದರೆ ಹ್ಯಾಪಿ ಸರ್. ಓಕೆ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ 2ನೇ ಸಿನಿಮಾ ನಿಮಗೆ ಇದು. ಸೊ 2ನೇ ಸಿನಿಮಾದಲ್ಲಿ 2 ಭಾಷೆಗಳಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಸೊ ಇದೆಷ್ಟು ಸ್ಪೆಷಲ್ ಏನೇನಿದೆ ಅಂತ ಇದರಲ್ಲಿ ಏನಾದರೂ ಅಂದರೆ ಯಾಕೆಂದರೆ ಸ್ಟೋರಿ ಸ್ವಲ್ಪ ಅಲ್ಲಿಗೂ ಕೂಡ ಅಂದರೆ ಈ ತಮಿಳ್ನಾಡು ಈ ಒಂದು ಪ್ರಾಂತ್ಯಕ್ಕೂ ಕೂಡ ಒಂದು ಸ್ವಲ್ಪ ಟಚ್ ಆಗೋ ಥರ ಇದೆ ಅಂತ ಹೇಳಿದ್ರಿ. ಹುಡುಗಿ ಕೂಡ ಅಲ್ಲಿಯವರೇ ಅಂತ ಕೂಡ ಹೇಳಿದ್ರಿ. ಸೊ ಎಷ್ಟು ಸಿಮಿಲರ್ ಇದೆ ಅಂತ ಸರ್? ಇದು ತಮಿಳು ಅಂದರೆ ಆ ಕತೆ ಹಂಗೆ ಟ್ರಾವೆಲ್ ಆಗೋದ್ರಿಂದ ಈಗ ಬೆಂಗಳೂರು ಡೇಸಲ್ಲಿ ಬೆಂಗಳೂರಿಗೆ ಬಂದು ಮಾಡಿದ್ರು. ಸೊ ಕನ್ನಡ ಸ್ವಲ್ಪ ಯೂಸ್ ಮಾಡಿದ್ರು. ನಾವು ತಮಿಳ್ನಾಡಿಗೆ ಹೋಗುತ್ತೆ ಕತೆ, ಅಲ್ಲಿಂದ ಸ್ವಲ್ಪ ಭಾಷೆ ಸ್ವಲ್ಪ ಯೂಸ್ ಮಾಡಿದ್ವಿ. ಅಲ್ಲಿಂದ ಸೊಗಡು ತೋರ್ಸೋಣ ಅಂತ ಸ್ವಲ್ಪ ಹಾಡಲು ಆ ಮ್ಯೂಸಿಕಲ್ಲಿ ಚೆನ್ನಾಗಿ ಎನ್ಹಾನ್ಸ್ ಆಗಲಿ ಅಂತ ತೋರಿಸಿದ್ವಿ. ಆ್ಯಂಡ್ ಹೀರೋ ಎಲ್ಲೂ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋಲ್ಲ. ಸೊ ಕನ್ನಡ ಸಿನಿಮಾನೇ ಸರ್ ಇದು, ತಮಿಳು ಅಂತ ಏನಿಲ್ಲ. ಮೇಯ್ನ್ ನಾವು ಕನ್ನಡ ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಹೊಸ್ತನ ತೋರಿಸ್ಬೇಕು. ಸೊ ಈಗೆಲ್ಲೋ ನಾರ್ತ್ ಕರ್ನಾಟಕಲ್ಲೋ ಇಲ್ಲ ಮಂಗಳೂರು ಕಡೆ ಇರೋ ಒಬ್ಬರಿಗೆ ಕುಂಭಕೋಣಂ ಥರ ಸಿಟಿ ವಿಲ್ ಬಿ ಎ ಕಂಪ್ಲೀಟ್ಲಿ ನ್ಯೂ ವಿಷನ್. ಸೊ ವಿ ಹ್ಯಾವ್ ಟಾರ್ಗೆಟೆಡ್ ದ್ಯಾಟ್. ಆ್ಯಂಡ್ ಹೊಸ್ತನ ಕೊಟ್ಟರೆ ಬರ್ತಾರೆ ಜನ. ಆಮೇಲೆ ನಮ್ಮ ಕತೆಗೂ ಬೇಕಿತ್ತು ಒಂದು ಬ್ರಾಹ್ಮಣ ಹುಡುಗಿ ಇಂಥ ಜಾಗದಲ್ಲಿ ಇದ್ದರೆ ಒಳ್ಳೆಯದು. ಸೊ ಕುಂಭಕೋಣಮಲ್ಲಿ ಎಲ್ಲಿಟ್ಟರು ನಿಮಗೆ ಗೋಪುರ ಕಾಣಿಸುತ್ತೆ, ಕ್ಯಾಮ್ರಾ ಹೆಂಗನ ತಿರುಗಿಸಿಡಿ ಒಂದು ಗೋಪುರ ಕಾಣಿಸುತ್ತೆ. ಸೊ ಅಲ್ಲಿ ಒಂದು ಬ್ರಾಹ್ಮಣ ಕಲ್ಚರು, ನಾವು ಜಾಸ್ತಿ ಪ್ರಾಪ್ಸ್ ತುಂಬಕ್ಕೆ ನಮ್ಮ ಹತ್ರ ಬಜೆಟ್ ಇಲ್ಲ. ಸೊ ಅಲ್ಲಿ ಆಲ್ರೆಡಿ ಇದೆ, ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದು ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಆಗಿದೆ. ಇಟ್ಸ್ ಕಮ್ ರಿಯಲಿಸ್ಟಿಕ್. ಸೊ ಇನ್ನೊಂದು ಏನಂತಂದರೆ ಈಗ ಮೆಜೆಸ್ಟಿಕಲ್ಲಿ ನಿಮ್ಮದೇ ಆದಂಥ ಪಾತ್ರ, ನಿಮ್ಮದೇ ಅಭಿನಯ, ನಿಮ್ಮದೇ ಆದಂಥ ಡ್ಯಾನ್ಸ್, ಫೈಟ್ ಇದೆಲ್ಲ ಮೂಲಕ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ. ಸೊ ಇದರಲ್ಲಿ ಸಾಂಗು ಕೂಡ ನೋಡಿದ್ವಿ, ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದೀರಾ. ಸೊ ಏನು ಹೇಳ್ತೀರಾ ಅಂದರೆ ಈ ಫೈಟು ಡ್ಯಾನ್ಸ್ ಇದೆಲ್ಲ ಪ್ರಿಪ್ರೇಷನ್ ಪ್ಲ್ಯಾನ್ಗಳು ಏನೇನಿತ್ತು, ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರಿ? ಸರ್ ಆ್ಯಕ್ಟಿಂಗಿಗೆ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ, ವರ್ಕ್ಶಾಪ್ ಮಾಡಿದ್ವಿ ಎಲ್ಲ. ಬಟ್ ಡ್ಯಾನ್ಸ್ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಸರ್. ಐ ಆಮ್ ನಾಟ್ ಅ ಗುಡ್ ಡ್ಯಾನ್ಸರ್ ಏನೋ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಡೂ. ಬಟ್ ಆ್ಯಕ್ಟಿಂಗ್ ವೈಸ್ ಐ ಹ್ಯಾವ್ ಪ್ರಿಪೇರ್ಡ್ ಅ ಲಾಟ್ ಫಾರ್ ದಿಸ್ ಮೂವಿ ಆ್ಯಂಡ್ ಐ ಹ್ಯಾವ್ ಗಿವನ್ ಆಲ್ ಮೈ ಎಫರ್ಟ್ಸ್. ಯು ಕ್ಯಾನ್ ಸಿ, ಈಗ ನಾವು ಒಂದು ಗ್ಲಿಮ್ಸು ಏನಾದ್ರು ಬಿಟ್ಟಾಗ ನೀವು ನೋಡ್ಬೋದು ಆ್ಯಕ್ಟಿಂಗು ಎಷ್ಟು ನಾನು ಕಷ್ಟಪಟ್ಟೆ ಮಾಡಿದ್ದೀನಿ. ನಾನು ಇಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟು ಅದಕ್ಕೆ ಏನು ಎಫರ್ಟ್ಸ್ ಕೇಳುತ್ತೋ ಅದನ್ನು ಕೊಟ್ಟಿದ್ದೀನಿ ಸರ್. ಲೈಕ್ ಬಿಕಾಸ್ ಈ ಕತೆ ನನ್ನ ಒಳಗಡೆ ಇರೋದ್ರಿಂದ ಸೊ ನನಗೆ ಅಷ್ಟೊಂದು ಏನೋ ಯೋಚನೆ ಮಾಡಿ ಇದು ಮಾಡಬೇಕು ಅಂತಿಲ್ಲ. ಸೊ ನಂಗೆ ನ್ಯಾಚುರಲಾಗೆ ಬಂತು ಸ್ವಲ್ಪ. ಸೊ ಐ ವಾಸ್ ವೆರಿ ಹ್ಯಾಪಿ ಆನ್ ದಟ್. ಸೊ ಭರತ್ ಅವರು ಆಲ್ರೆಡಿ ಒಂದು ಸಿನಿಮಾ ಮಾಡಿ ಗ್ಯಾಪಲ್ಲೇ ಮತ್ತೊಂದು ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಕೂಡ ಸ್ಟಾರ್ಟ್ ಆಗಿ ಈಗ ರೆಡಿಯಾಗಿದೆ. ತೆರೆಗೆ ಇನ್ನೇನು ಬರುತ್ತೆ ಅನಿಸುತ್ತೆ. ಮತ್ತು ಈ ವರ್ಷ ಬರುತ್ತಾ ಅಥವಾ ನೆಕ್ಸ್ಟ್ ಇಯರಾ ಪ್ಲ್ಯಾನು? ಇದೇ ವರ್ಷ ಬರುತ್ತೆ. ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಬಜೆಟ್ ಹಾಕಿದ್ದಾರೆ. ಆಮೇಲೆ ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಇದೆ, ಕಂಟೆಂಟ್ ಇದೆ. ನಾನು ಚೆನ್ನಾಗಿ ಮಾಡಿದ್ದೀನಿ, ದಯವಿಟ್ಟು ನೋಡಿ ಆಶೀರ್ವಾದ. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ ಇದೇ ಥರ ಒಳ್ಳೆ ಅವಕಾಶಗಳು ಇರಲಿ, ದೊಡ್ಡ ಫಿಲಮ್ಗಳು ಮಾಡಿ ಕನ್ನಡದಲ್ಲಿ ಒಬ್ಬ ಖ್ಯಾತ ನಟನಾಗಿ ಕೂಡ ನೀವು ಮಿಂಚಲಿ. ನಿಮಗೂ ಅಷ್ಟೇ, ನಿಮ್ಮ ಚಿತ್ರತಂಡಕ್ಕೂ ಅಷ್ಟೇ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಭರತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.